ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಇವಾಗೆ ನಾವು ಇಂಗ್ಲಿಷ್ ಮೀಡಿಯಂ ನಲ್ಲಿ ಮಕ್ಕಳು ಹಾಕ್ತಾ ಇದೀವಿ. ಇಂಗ್ಲಿಷ್ ಲರ್ನ್ ಮಾಡ್ತಾ ಇದ್ದಾರೆ ಮಕ್ಕಳು, ಹೌದಾ? ಹಂಗಾಗಿ ಮನೆಗಳಲ್ಲಿ ಕೂಡ ಮಮ್ಮಿ ಡ್ಯಾಡಿ ಅಂತ ಹೇಳ್ಸ್ಕೊಳ್ತಾ ಇದೀವಿ. ಮಕ್ಕಳು ಮಲ್ಗೋ ಮುಂದ ಗುಡ್ ನೈಟ್ ಅಂತ ಹೇಳಿ, ಹೇಳೋ ಮುಂದೆ ಗುಡ್ ಮಾರ್ನಿಂಗ್ ಅಂತ ಹೇಳಿ ಹೇಳ್ಸ್ಕೊಳ್ತಾ ಇದೀವಿ. ಅದು ಔಟ್ಸೈಡ್ ಹೋದ್ರು ಕೂಡ ಇದೊಂದು ಫ್ಯಾಷನ್ ಆಗಿ ಗುಡ್ ಮಾರ್ನಿಂಗ್ ಗುಡ್ ನೈಟ್, ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತ ನಾವು ಹೇಳ್ಕೊಂತ ಬರ್ತಾ ಇದೀವಿ. ಬಟ್ ಇದನ್ನ ಬಿಟ್ಟು ನಮ್ಮ ಸಂಪ್ರದಾಯದ ಪ್ರಕಾರ ನಾವು ಫಾಲೋ ಆಗಿದ್ರೆ ಅಂದ್ರೆ ಭಕ್ತಿ. ಇವಾಗ ನಾವು ಆಶ್ರಮಕ್ಕೆ ಹೋಗಿರ್ತೀವಿ, ಗುರುಕುಲಗಳಿಗೆ ಹೋಗಿರ್ತೀವಿ, ಗುರು ಪಾಠಶಾಲೆಗಳಿಗೆ ಹೋಗಿರ್ತೀವಿ. ಅಲ್ಲಿ ನೋಡ್ರಿ ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ, ಶ್ರೀ ಸಾಯಿರಾಮ್ ಅಂತ ಹೇಳಿ ಯಾವ ಗುರುಕುಲದಲ್ಲಿ ಯಾವ ಭಕ್ತಿ ಇರುತ್ತೆ ಅದು ಹೇಳಿರ್ತಾರೆ. ನಾವ್ ಅಲ್ಲಿಗೆ ಹೋದಾಗ ಅಷ್ಟೇ ಮನಸ್ಸಿನಲ್ಲಿ ಅನ್ಕೊಂಡಿರ್ತೀವಿ, ಓಹ್ ನಾನು ಈ ತರ ಫಾಲೋ ಮಾಡ್ಬೇಕು ಅಂತ. ಬಟ್ ಔಟ್ ಸೈಡ್ ಬಂದ ಕೂಡಲೇ ಮರ್ತು ಬಿಡ್ತೀವಲ್ಲ. ಬಟ್ ಇದನ್ನೇ ನಾವು ಮೊಬೈಲ್ಗಳಲ್ಲಿ ಮೆಸೇಜ್ ಮಾಡ್ಬೋದು. ಯಾವ ತರ? ಜೈ ಶ್ರೀರಾಮ್ ಅಂದ್ರೆ ಗುಡ್ ನೈಟ್ ಬದಲು ಬೆಳಗ್ಗೆ ಹೇಳ್ತೀವಿ, ಹೇಳಿದ ಕೂಡಲೇ ಗುಡ್ ಮಾರ್ನಿಂಗ್ ಅಂತ ಹಾಕ್ತೀವಿ. ಅದು ಬಿಟ್ಟು ಜೈ ಶ್ರೀರಾಮ್, ಹರೇ ರಾಮ, ಶ್ರೀ ಸಾಯಿನಾಥ, ಶ್ರೀ ಆಂಜನೇಯ, ಓಂ ನಮಃ ಶಿವಾಯ ಅಂತ ಹೇಳಿ ಈ ತರ ಏನೇ ನಮ್ಗೆ ಯಾವ ದೇವ್ರು ನಮ್ಗೆ ಇಷ್ಟವಾಗಿರ್ತಾರೆ ಅವ್ರ ಹೆಸರುಗಳನ್ನ ಬಳಸ್ಕೊಂಡು ನಾವ್ ಈ ತರ ಮಾಡೋದ್ರಲಿಂದ ಪುಣ್ಯನೂ ಸಿಗುತ್ತೆ, ಸಂಪ್ರದಾಯನೂ ಇರುತ್ತೆ. ನಮ್ಮ ಮಕ್ಕಳಿಗೆ ಅದನ್ನ ಅಳವಡಿಸಿದಂಗಿರುತ್ತೆ. ನಮ್ದು ಏನು, ನಮ್ಮ ಸಂಪ್ರದಾಯ ಏನು, ನಮ್ಮ ವಿಧಾನ ಏನು ಅಂತ ಮಕ್ಕಳಿಗೆ ನಾವು ಹೇಳಿದವರು ಆಗ್ತೀವಲ್ವಾ.